ಕಲೆಕ್ಟ್ ಮಾಡಿದ್ದು 1,61,000 ಮಾತ್ರ. ಇದರ ಅರ್ಥ 14,000 ಕೋಟಿ ತೆರಿಗೆ ಸಂಗ್ರಹದಲ್ಲಿ ವಿಫಲವಾಗಿದ್ದಾರೆ. ಕೇಂದ್ರ ಸರ್ಕಾರದಿಂದ ಏನು ಬರಬೇಕಾಗಿತ್ತು, ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಸಂಪೂರ್ಣವಾಗಿ ಬಂದಿದೆ. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿತ್ತು ಸಂಪೂರ್ಣವಾಗಿ ಬಂದಿದೆ. ಕೇಂದ್ರ ಸರ್ಕಾರದ ಗ್ರಾಂಟ್ ಇನ್ ಐಡಿ ಅವರೇ ಹೇಳಿದರು, ಬಜೆಟಲ್ಲಿ ಹೇಳಿದ್ರು, ಅದೆಲ್ಲವೂ ಬಂದಿದೆ. ಕೊರತೆ ಆಗಿರೋದು ಅವರ ತೆರಿಗೆ ಸಂಗ್ರಹದಲ್ಲಿ. ಅದನ್ನು ಮುಚ್ಚಿಡಿಕೊಳ್ಳಲು ಇವತ್ತು ಇಲ್ಲ ಸಲ್ಲದ ವಿಚಾರಗಳನ್ನು ತರ್ತಾ ಇದ್ದಾರೆ, ಸುಳ್ಳನ್ನು ಹೇಳಿದ್ದಾರೆ. ಸುಳ್ಳಿನ ಕಂತೆಯ ಈ ಬಜೆಟ್ ಸಿದ್ದರಾಮಯ್ಯನ ಸುಳ್ಳಿನ ಕಂತೆಯ ಬಜೆಟ್ ಕೇಂದ್ರ ಸರ್ಕಾರದ್ದು. ಆಮೇಲೆ ಮಾರುಕಟ್ಟೆಯಿಂದ ಅತಿ ಹೆಚ್ಚು ಹಣ ತರ್ತಾ ಇದ್ದಾರೆ. ಅಂದರೆ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನು ತಂದು ಇವರು ಅನುಪಯುಕ್ತವಾಗಿರುವಂಥ ರೆವೆನ್ಯೂ ಎಕ್ಸ್ಪೆಂಡಿಚರ್ ಖರ್ಚು ಮಾಡ್ತಾ ಇದ್ದಾರೆ. ಆಸ್ತಿಯನ್ನು ಮಾಡುವಂಥ ಮತ್ತೆ ತಿರುಗಿ ಆದಾಯ ತರುವಂಥ ವೆಚ್ಚ ಯಾವುದು ಕೂಡ ಮಾಡ್ತಾ ಇಲ್ಲ. ರಾಜ್ಯದ ಹಣಕಾಸಿನ ಸ್ಥಿತಿ ಇವತ್ತು ಸಂಪೂರ್ಣವಾಗಿ ಹದಗೆಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.